ಜಪಾನ್ನ ಜನ ನಮ್ಮಂತೆಯೇ ಚಾಯ್ವಾಲಾಗಳಾಗಿದ್ದರು. ಕಾಫಿಯ ವಿಷಯ ಅಂದ್ರೆ ಕಹಿವ್ಯಾ ಅಂತಿದ್ದವರು ಈ ವ್ಯಕ್ತಿಯಿಂದ ಕಾಫಿಗೆ ಅಡಿಕ್ಟ್ ಆಗಿಬಿಟ್ರು. ಹೇಗೆ ಈ ವ್ಯಕ್ತಿಯಿಂದ ನಂಬರ್ 1 ಕನ್ಸ್ಯೂಮರ್ ಆಫ್ ಕಾಫಿ ಆದ್ರು ಜಪಾನ್ನ ಜನ ಅಂತ ತಿಳಿಯೋಣ ಬನ್ನಿ. ಇದಕ್ಕೆ ಕಾರಣ ನೆಸ್ಲೆ. 1970ರಲ್ಲಿ ಕಾಫಿಯ ವ್ಯಾಪಾರವನ್ನು ಜಪಾನ್ನಲ್ಲಿ ಶುರು ಮಾಡಿದರು. ಆದರೆ ಸ್ವಲ್ಪವೂ ಪ್ರಯೋಜನವಾಗಲಿಲ್ಲ. ಎಷ್ಟೇ ಆ್ಯಡ್ ಕೊಟ್ಟರು, ಎಷ್ಟೇ ಡಿಸ್ಕೌಂಟ್ ಕೊಟ್ಟರು ಕಾಫಿಯನ್ನು ಜಪಾನ್ನ ಜನ ಕುಡಿತಾನೆ ಇರಲಿಲ್ಲ. ನಂತರ ನೆಸ್ಲೆಯು 8.5 ಕೋಟಿಯನ್ನು ಕೊಟ್ಟು ಈ ಸೈಕಾಲಜಿಸ್ಟ್ ಅನ್ನು ಹೈರ್ ಮಾಡಿದರು, ಡಾಕ್ಟರ್ ಕ್ಲೋಟೆರ್ ರೆಫೇಲ್. ಅವರು ಹೇಳಿದರು, ದೊಡ್ಡವರನ್ನು ಬಿಡಿ, ಆಡೋದಾದರೆ ಮಕ್ಕಳ ಜೊತೆ ಆಟ ಆಡಿ. ಪ್ರಪಂಚ ಬದಲಾಯಿಸಬೇಕು ಅಂದರೆ ಮಕ್ಕಳ ಅಭ್ಯಾಸಗಳು ಬದಲಾಗಬೇಕು. ದೊಡ್ಡವರ ಅಭ್ಯಾಸವನ್ನು ಬದಲಿಸಲು ಸಾಧ್ಯವಾಗೋದಿಲ್ಲ. ನಂತರ ನೆಸ್ಲೆಯು ಕಾಫಿಯ ಫ್ಲೇವರ್ ಅನ್ನು ಚಾಕ್ಲೇಟ್ನಲ್ಲಿ ಸೇರಿಸಲಾಯಿತು. ಮತ್ತೆ ಅವರ ಪೆನ್ಸಿಲ್ಗಳಲ್ಲಿ, ಅವರ ವಸ್ತುಗಳಲ್ಲಿ ಕಾಫಿಯ ಸೆಂಟ್ ಸೇರಿಸಿದರು. ಕಾಫಿಯ ಟಾಯ್ಸ್ ಅನ್ನು ಮಾಡಲಾಯಿತು. ಮಕ್ಕಳ ಪ್ರಪಂಚ ಕಾಫಿಯಿಂದ ತುಂಬಿಸಿದರು. ಮಕ್ಕಳಿಗೆ ಕಾಫಿಯನ್ನು ಫನ್ ಅಂತ ನಂಬಿಸಲಾಯಿತು. ಮಕ್ಕಳಿಗೆ ಕಾಫಿಯ ಫ್ಲೇವರ್ ಫೆಮಿಲಿಯರ್ ಆಗಿಬಿಟ್ಟಿತು. ಅವರು ದೊಡ್ಡವರಾಗುತ್ತಲೇ ಭಯಂಕರ ಕಾಫಿ ಡ್ರಿಂಕರ್ ಆಗಿಬಿಟ್ಟರು. ಈಗ ಕಾಫಿ ಕನ್ಸ್ಯೂಮರ್ ಕಂಟ್ರಿಯಲ್ಲಿ ಜಪಾನ್ ಟಾಪ್ನಲ್ಲಿದೆ, ಎಲ್ಲ ಕಂಟ್ರಿಯನ್ನು ಹಿಂದಿಕ್ಕಿದೆ. ಅಂಥದ್ದೇ ವಿಷಯಕ್ಕೂ ಸೈಕಾಲಜಿಸ್ಟ್ ಅನ್ನು ಅಂಡರ್ ಎಸ್ಟಿಮೇಟ್ ಮಾಡೋ ಹಾಗಿಲ್ಲ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್.